ಪುಣೆಯ ಕೇತನ್ ಹತ್ಯೆ ಕೇಸ್ ಮಾದರಿಯಲ್ಲಿಯೇ ಇನ್ನೊಂದು ಕೊಲೆಯಾಗಿದೆ. ಇಲ್ಲಿ ಪೂಜೆ ನೆಪದಲ್ಲಿ ಪ್ರಿಯಕರನನ್ನು ಜೊತೆಗೆ ಸೇರಿಸ್ಕೊಂಡು ಪತಿಯನ್ನೇ ಮುಗಿಸಿರ್ತಕ್ಕಂಥ ಕಥೆ ಇದು. ಪೂಜೆ ನೆಪ, ಬೆಟ್ಟಕ್ಕೆ ಹೋಗೋಣ ಬಾ, ಬೆಟ್ಟದ ದೇವಸ್ಥಾನಕ್ಕೆ ಹೋಗೋಣ ಬಾ. ಯಾಕೋ ಈ ನಡುವೆ ಕೋಟೆಗೆ ಬಾ, ಬೆಟ್ಟಕ್ಕೆ ಬಾ ಅಂದರೆ ಸ್ವಲ್ಪ ಜನ ಯೋಚನೆ ಮಾಡೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಈಗ ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಅಲ್ಲಿಗೆ ಬಾ, ಕೋಟೆ ಹತ್ರ ನೋಡಬೇಕು ಬಾ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ವ್ಯೂ. ಬೆಟ್ಟದ ಮೇಲೆ ನಿಂತ್ಕೊಂಡು ಬಿಟ್ರೆ, ಕೋಟೆ ಮೇಲೆ ನಿಂತ್ಕೊಂಡ್ಬಿಟ್ರೆ ಇಡೀ ಪ್ರಪಂಚ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತೇಳಿ ಪ್ರಪಂಚನೇ ಕಾಣ್ದಂಗೆ ಮಾಡಿಬಿಡ್ತಾರೆ ಅವನಿಗೆ. ಸೊ ಇಲ್ಲೇನಾಗಿದೆ, ಪ್ರಿಯಕರನ ಜೊತೆ ಸೇರಿಕೊಂಡಿರೋದು ಪತ್ನಿ, ಪ್ರಿಯಕರನ ಜೊತೆ ಸೇರಿಕೊಂಡು ಪತಿಯನ್ನು ಮುಗಿಸಿರ್ತಕ್ಕಂಥ ಕಥೆ ಗೊತ್ತಲ್ಲ. ಪುಣೆ ಘಟನೆಯನ್ನು ಈ ಆಂಧ್ರ ಪ್ರದೇಶದ ಈ ಒಂದು ಘಟನೆ ನೆನಪಿಸ್ತಾ ಇದೆ. ಚಿತ್ತೂರಿನ ಮರ್ಡರ್ ಕೇಸ್ ಇದು. ಅಮಾವಾಸ್ಯೆ ದೇವ್ರಿಗೆ ಪೂಜೆ ಮಾಡಬೇಕು, ಬಾ ಬೆಟ್ಟಕ್ಕೆ ಹೋಗ್ಬಿಡೋಣ ಅಂತ ಗಂಡನ ಕರೆದಿರೋದು. ಮಗುವನ್ನು ಕೂರಿಸ್ಕೊಂಡಿರೋದು, ಗಾಡಿನಲ್ಲಿ ಮಗುವನ್ನು ಕೂರಿಸ್ಕೊಂಡು ಬೆಟ್ಟಕ್ಕೆ ಹೋಗಿರೋದು ಪತ್ನಿ ಅಂತ ಈಕೆ ಮೇಲೆ ಬಂದಿರತಕ್ಕಂಥ ಆರೋಪ. ಗಂಡನನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದು ಯಾರು, ಮಾಡಿಸಿದ್ದು ಯಾರು? ಇದೇ ಪತ್ನಿ ತನ್ನ ಪ್ರಿಯಕರ ಮತ್ತು ಪ್ರಿಯಕರನ ಸಹಚರರಿಗೆ ಇನ್ಫಾರ್ಮೇಷನ್ ಕೊಟ್ಟು ಬೆಟ್ಟದ ಮೇಲೆ ಹೋಗುವಂತೆ ಮಾಡಿ, ಬೆಟ್ಟದ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ತನ್ನ ಕೈಯಲ್ಲಿದ್ದಂಥ ಒಂದು ಬ್ಯಾಗನ್ನು ಬೀಳಿಸಿ, ಅಯ್ಯೋ ಬ್ಯಾಗ್ ಬಿದ್ದೋಯ್ತು ಇರ್ರಿ ಅಂತ ಗಾಡಿ ನಿಲ್ಲಿಸಿ, ಗಂಡ ಗಾಡಿ ನಿಲ್ಲಿಸ್ತಾ ಇದ್ದಂತೆಯೇ ಅಲ್ಲೇ ಹೊಂಚು ಹಾಕಿ ಕೂತಿದ್ದು. ಆ್ಯಂಬುಷ್ ಸಂಚು ಆ್ಯಂಬುಷ್ ಮಾಡಿ ಅಲ್ಲೇ ಸುತ್ತಮುತ್ತ ಕೂತಿದ್ರಲ್ಲ, ಬೆಟ್ಟದ ಬಳಿಯಲ್ಲಿ ಅಡಗಿದ್ರಲ್ಲ, ಆ ಪ್ಲೇಸಿಗೆ ಬಂದ ತಕ್ಷಣ ಲೈವ್ ಲೊಕೇಶನ್ ಕಳಿಸ್ತಾ ಇದ್ದಿದ್ದಂತೆ ಹೆಂಡತಿ. ಇಲ್ಲಿ ಲೈವ್ ಲೊಕೇಶನ್ ಇಲ್ಲಿದ್ದೀನಿ ಅಂತೇಳಿ ಅಲ್ಲಿ ಬಂದ ತಕ್ಷಣ ಬ್ಯಾಗ್ ಬೀಳಿಸಿರೋದು. ಬ್ಯಾಗ್ ಬೀಳಿಸಿ ಪ್ರಿಯಕರನ ಕಡೆ ಅವ್ರು ಬಂದರು, ಅಟ್ಯಾಕ್ ಮಾಡಿದ್ರು. ಸುಮಾರು 1 ಕಿಲೋಮೀಟರ್ ಕಾಡೊಳಗಡೆ ಓಡ್ತಾನಂತರಿ ಆ ವ್ಯಕ್ತಿ. ತನ್ನ ಮಗುವಿನ ಎದುರುಗಡೆನೇ ಆ ವ್ಯಕ್ತಿ ಸತ್ತು ಹೋಗಿರೋದು, ಆತನನ್ನು ಸಾಯಿಸಿರೋದಿಲ್ಲಿ. ಪ್ರಿಯಕರ ಅರೆಸ್ಟ್ ಆಗಿದ್ದಾನೆ. CCTV ಫುಟೇಜನ್ನು ಇಟ್ಟುಕೊಂಡು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಚಿತ್ತೂರಿನ ಪೊಲೀಸರು. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಚೂಳಗಿರಿ ನಿವಾಸಿಯಾಗಿರತಕ್ಕಂಥ ರಮೇಶ್ನ ಕೊಲೆಯಾಗಿದೆ. ಇಲ್ಲಿ ಹೊಸೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಮೃತ ವ್ಯಕ್ತಿ ರಮೇಶ್. ಶಾಂತಿಪುರಂ ಮೂಲದ ಹಾಸಿನಿ ಜೊತೆಗೆ ಮದುವೆಯಾಗಿ ಒಂದು ಹೆಣ್ಣುಮಗು ಇದೆ. ಸುಂದರ ಸಂಸಾರ, ಯಾರಿಗೂ ಅನುಮಾನಗಳಿಲ್ಲ ಇದರಲ್ಲಿ. ಮದುವೆ ಆದ ಮೇಲೆ ಹಾಸಿನಿ ತನ್ನ ಬಾಲ್ಯದ ಗೆಳೆಯನ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಳು ಅಂತ ಆರೋಪ. ಯುಗಂಧರ್ ಬಾಲ್ಯದ ಈ ಪ್ರಿಯತಮ ಯಾರು ಅಂದರೆ ಇವನ ಹೆಸರು ಯುಗಂಧರ್ರೇ ನನಗೆ ಸಿಕ್ಕಿಬಿಟ್ಟ ಮೇಲೆ ಇನ್ಯಾವ ರಮೇಶ್ ಅನ್ನೋ ಬೇಕಾಗಿಲ್ಲ ನನಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಒಂದು ಆರೋಪ ಇದೆಯಲ್ಲ, ಪ್ಲ್ಯಾನ್ ಮಾಡಿ ಲೈವ್ ಲೊಕೇಶನ್ ಕಳಿಸಿ, ಅಮಾವಾಸ್ಯೆ ಇದೆ ಬಾ, ಪೂಜೆಗೆ ಮಾಡಿಸ್ಬೇಕು ಬಾ ಅಂಥೇಳಿ ಅಮಾವಾಸ್ಯೆಗೆ ಬಲಿನೇ ಕೊಡಿಸ್ಬಿಟ್ಲಲ್ಲ ಅಂತ ಪ್ರಶ್ನೆ ಇಲ್ಲಿ. ಅಮಾವಾಸ್ಯೆ ಪೂಜೆ ಅಂತೆ ಬೆಟ್ಟದ ಮೇಲೆ ಅಂತ, ಇನ್ನೆಲ್ಲೂ ಕೆಳಗಡೆ ಆಗಲ್ಲ, ಇಲ್ಲೆಲ್ಲೂ ಸಣ್ಣ ದೇವಸ್ಥಾನದಲ್ಲಿ ಆಗಲ್ಲ. ಜನ ಕಾಣಿಸ್ತಾರಲ್ಲ ಇಲ್ಲೆಲ್ಲ, ಸಿಟಿ ಪ್ಲೇಸ್ ಆದರೆ ಕೋಟೆ ಮೇಲೆ ಹೋಗಬೇಕು, ತುಂಬ ಜನ ಇರಲ್ಲ, ನಿರ್ಜನ ಪ್ರದೇಶ, ಜನ ಓಡಾಟ ಕಡಿಮೆ, ಸಾಯಿಸ್ಬಿಟ್ರೆ ಗೊತ್ತಾಗಲ್ಲ. ಇದೆಲ್ಲ ಹಾಗೇ ಈ ಕೊಲೆ ಮಾಡಿಸ್ತಾರಲ್ಲ, ಅವ್ರಿಗೆ ಕೊಲೆ ಮಾಡುವವನು ದೊಡ್ಡ ಹೀರೋ, ಇವರು ಸಬ್ಮಿಸಿವ್. ಅವನೊಂದು ಹೇಳಿಬಿಡ್ತಾನೆ, ನಿನ್ನ ಗಂಡನ್ನು ಮುಗಿಸ್ಬಿಟ್ರೆ ನಿಂದೇ ಜೀವನ, ಅದ್ಭುತ ವಂಡರ್ಫುಲ್ ಲೈಫ್ ನಮ್ಗೆ ಯಾವ ಅಡೆತಡೆಗಳು ಇರಲ್ಲ, ನಾನೇ ನಿನ್ನ ಸಾಕಿಬಿಡ್ತೀನಿ, ನೋಡ್ಕೊಂಬಿಡ್ತೀನಿ, ಕತೆ ಹೇಳಿರ್ತಾನೆ ಅವನು. ಆ ಕತೆ ಹೇಳಿಕೊಂಡು ಕಂಕಳಲ್ಲಿ ಒಂದು ಮಗು ಇಟ್ಕೊಂಡು ತನ್ನನ್ನು ಬೆಟ್ಟದ ದೇವಸ್ಥಾನ ಕರ್ಕೊಂಡು ಬಂದಂಥ ಗಂಡನನ್ನು ಕೊಲ್ಲಿಸೋ ಮಟ್ಟಕ್ಕೆ ಇಳಿದು ಬಿಡ್ತಾರೆ ಅಂತ ಹೇಳಿದ್ರೆ ಏನು ಮಾಡಬೇಕು? ಇದಕ್ಕೆ ನಾವು ಪಾರಾಗ್ಬಿಡ್ತೀವಿ, ಇದರಿಂದ ಯಾರಿಗೂ ಗೊತ್ತಾಗಲ್ಲ. ಬೆಟ್ಟದಲ್ಲಿ ಯಾರು ಹೊಡೆದು ಹಾಕ್ಬಿಟ್ರೋ ಏನೋ, ನಮಗೇನು ಚೂರು ಪ್ರಪಂಚ ಗೊತ್ತೇ ಆಗಲ್ಲ ಎನ್ನುವಷ್ಟರ ಮಟ್ಟಿಗೆ ಇವರೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಕೆಲಸವನ್ನು ಮಾಡಿಬಿಡ್ತಾರ. ಈ ಒಂದು ಅಕ್ರಮ ಸಂಬಂಧದ ಆರೋಪಿ ಇದ್ದಾಳಲ್ಲ ಈಕೆ ಇಷ್ಟು ಧೈರ್ಯ ಮಾಡಿ ಗಂಡನನ್ನು ಕೊಲಿಸ್ಬಿಡ್ತಾರಲ್ಲ. ವಿಚಾರ ಏನೇ ಇರಲಿ, ನಿಮ್ಗೆ ಇಷ್ಟ ಇಲ್ವಾ ಬಿಟ್ಬಿಟ್ಟು ಹೋಗಿ, ಇಷ್ಟ ಇಲ್ವಾ ಮಗು ಇಟ್ಕೊಂಡಿದ್ದೀರಾ ಬಿಟ್ಬಿಟ್ಟು ಹೋಗಿ, ಡಿವೋರ್ಸ್ ಕೊಡಿ, ಸೋಕಾಲ್ಡ ಪ್ರಿಯಕರ ಇದ್ದಾನಲ್ಲ ಮದುವೆ ಆಗಿ ಚೆನ್ನಾಗಿರಿ. ಈ ಮನುಷ್ಯನ ಜೀವ ತೆಗೆದು ನಾನು ಚೆನ್ನಾಗಿರಬೇಕು ಅಂದರೆ, ಈ ಜೀವ ಹೋಗಿದ್ದು ಆಕಸ್ಮಿಕ ಅಂತ ಸಿಂಪತಿಗೆ ಇಟ್ಟಬೇಕು ಇವ್ರಿಗೆ ಫ್ಯಾಮಿಲಿ ಕಡೆಯಲ್ಲಿ. ಅಯ್ಯೋ ಪಾಪ ಇವಳು ಗಂಡನ ಯಾರೋ ಸಾಯಿಸ್ಬಿಟ್ಟಿರುತ್ತೆ ಬೆಟ್ಟದ ಹತ್ರ, ಅಯ್ಯೋ ಎಂಥ ಒಳ್ಳೆ ಹೆಣ್ಣುಮಗಳು ಪಾಪ, ಅಯ್ಯೋ ಒಂದು ಹೆಣ್ಮಗು ಬೇರೆ ಇದೆ, ಆ ಸೆಂಟಿಮೆಂಟ್ ಬೇಕು ಇವ್ರಿಗೆ. ಅಂದರೆ ನನ್ನಿಂದ ತಪ್ಪಾಗಿಲ್ಲ, ನಾನು ದೊಡ್ಡ ಸಂತ್ರಸ್ತೆ ಈ ಕೇಸಲ್ಲಿ, ಸರಿ ಅದಾಯಿತು, ಯಾರೋ ಸಾಯಿಸಿದಂತೆ ಗೊತ್ತಾಗಲಿಲ್ವಂತೆ ಅಂದಾಗ ಇವ್ರ ಮನೇಲಿರ್ತಾರೆ, ಇವ್ರ ಈ ಸಂಬಂಧ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಸರಿ, ಯಾಕೆ ಅಂಥ ರಿಸ್ಕ್? ಯಾಕೆ ಎಲ್ಲ ಜೈಲಿಗೆ ಹೋಗಬೇಕು? ಆ ಮಗುವನ್ನು ಹುಡುಗಿ ಅಪ್ಪ ಅಮ್ಮನ ಹತ್ರನೋ ಹುಡುಗನ ಅಪ್ಪ ಅಮ್ಮನ ಹತ್ರನೋ ಬಿಡಬೇಕು. ಮೋಸ್ಟ್ ಆಫ್ ದಿ ಕೇಸ್ಗಳಲ್ಲಿ ಹುಡುಗನ ಅಪ್ಪ ಅಮ್ಮ ಆ ಮಗುನ ಕೂಡ ಇಟ್ಕೊಳ್ಳಲ್ಲ, ಹುಡುಗಿ ಅಪ್ಪ ಅಮ್ಮನೇ ಇಟ್ಕೊಳ್ಬೇಕು. ಆ ಏಜಲ್ಲಿ ಮಗಳ ಜೈಲು, ಅಳಿಯ ಹೆಣ, ಶಾಲದಕ್ಕೆ ಅಕ್ರಮ ಸಂಬಂಧ, ಊರಲ್ಲಿ ಇದ್ರ ಬಗ್ಗೆ ಕೆಟ್ಟ ಹೆಸರು. ಇಷ್ಟು ರಿಸ್ಕ್ ಯಾಕೆ? ನನಗೆ ಇವನು ಇಷ್ಟ ಇಲ್ಲ, ನಾನು ಇವನು ಮದುವೆ ಆಗಬೇಕು ಅಂತ ಇದ್ದೀನಿ. ಸರಿ, ಬಿಟ್ಟು ಹೋಗಿ. ಅದಕ್ಕೆ ಪ್ಲ್ಯಾನ್ ಮಾಡಿ ಲೈವ್ ಲೊಕೇಶನ್ ಕಳಿಸಿ, ಬೆಟ್ಟ, ಅಮಾವಾಸ್ಯೆ, ಪೂಜೆ, ಹುಣ್ಣಿಮೆ, ಕಥೆಗಳು ಹೇಳಿ, ಕೋಟೆ, ಇಂಥ ಕಡೆಗಳು ಕರ್ಕೊಂಡೋಗಿ ತಳ್ಳಿ ನೂಕಿ ಮುಚ್ಚಲು ಹೊಡೆದು ಸಾಯಿಸಿ,
ಎಷ್ಟರ ಮಟ್ಟಿಗೆ ಇದು ಸರಿ ರೀ ಇದು? ನಿನಗೆ ಇಷ್ಟ ಇಲ್ಲ, ಅವನಿಗೂ ಒಂದು ಜೀವನ ಇತ್ತಲ್ರಿ ಆ ಗಂಡನಿಗೂ, ಯಾರನ್ನೋ ಮದುವೆ ಆಗ್ತಿದ್ನೋ ಇಲ್ವೋ, ಅಥವಾ ಆಯ್ತಮ್ಮ ನೀನು ಹೋಗ್ಬಿಡು, ನನ್ನ ಹೆಣ್ಮಗು ಇದೆ, ನಾನು ನೋಡಿ ಸಾಕ್ಕೊಂಡೇನೋ ಬದುಕೋತೀನಿ ಹೇಳ್ತಿದ್ದನೋ, ವಿ ಡೋಂಟ್ ನೋ. ಫ್ಯಾಮಿಲಿ ಕಡೆಯೆಲ್ಲ ಒಳ್ಳೆಯವರಾಗಬೇಕು. ಸಮಾಜ ದೃಷ್ಟಿಯಿಂದ ಈ ಒಳ್ಳೆತನದ ಕಾಯಿಲೆಗಳಿವೆಲ್ಲವೂ. ನಾನು ಮಾಡೋ ಕೆಟ್ಟ ಕೆಲಸ ಯಾರಿಗೂ ಗೊತ್ತಾಗಬಾರ್ದು, ನಾನು ಒಳ್ಳೆಯವಳು, ಯಾರೋ ಸಾಯಿಸ್ಬಿಟ್ಟು ನನ್ನ ಗಂಡನನ್ನು. ರಿಂಗ್ ರೋಡ್ ಶುಭ ಅದೊಂದು ಇದೆ, ನಮ್ಮ ಇದೇ ನೆಲದಲ್ಲಾದಂಥ ದೊಡ್ಡ ದುರಂತ ಅದು. ಅವಳು ಒಬ್ಬಳು ಹೆಂಗಸವಳು, ಆ ರಿಂಗ್ ರೋಡ್ ಶುಭ ಆದವಳು. ನಿಶ್ಚಿತಾರ್ಥ ಆಗಿತ್ತು, ನನಗೆ ಬೇಡ ಅಂದರೆ ಮುಗಿದು ಹೋಗಿತ್ತು. ಅವನನ್ನು ನಾನು ಏರೋಪ್ಲೇನ್ ಯಾವ ಥರ ಇಳಿಯುತ್ತೆ, ಯಾವ ಥರ ಹತ್ತುತ್ತೆ, ಅದು ನಾನು ನೋಡಬೇಕು, ಮೇಲ್ಗಡೆ ಹೆಂಗೆ ಹಾರಿಬಿಡುತ್ತೆ ನೋಡಬೇಕು ಅಂತ ಕರ್ಕೊಂಡು ಹೋಗಿ ಶಾಕ್ ಅಬ್ಸರ್ವರಿಂದ ಹಿಂದೆಯಿಂದ ಯಾರೋ ಕೇಡಿಗಳು ಬಂದು ಅವನ ತಲೆಗೆ ಹೊಡೆದು ಎಲ್ಲ ದೋಚ್ಕೊಂಡು ಹೋಗ್ಬಿಟ್ರು ಅನ್ನೋ ಥರ ಕತೆ ಕಟ್ಟಿ ಅವಳು ತಿಂದಳು. ಜೈಲಲ್ಲಿ ಮೂಲೆಯಲ್ಲಿ ಸೇರಿದ್ಲು ಅವಳು ಕೂಡ, ಮುದ್ದೆ ಮುರಿದ್ಲು ಅವಳು ಕೂಡ. ಇದು ಅದೇ ಕತೆ. ಸಂಬಂಧ ಇದೆ, ಸರಿ ರೀ, ಬಿಟ್ಟು ಹೋಗ್ರಿ, ಹಾಳಾಗೋಗಿ ಎಲ್ಲಾದರೂ ಬದುಕೊಂಡು ಹಿಂಗೆ ಸಾಯಿಸೋದು. ಪತಿಯನ್ನು ತಮ್ಮ ದಾರಿಯಿಂದ ದೂರ ಸರಿಸಬೇಕು ಅಂತೇಳಿ ಇಬ್ಬರದು ಪ್ಲಾನ್ ಮಾಡ್ಕೊಂಡು ಮರ್ಡರ್ ಮಾಡಿರ್ತಕ್ಕಂಥ ಕತೆ. ಬೆಟ್ಟದ ಕೊಲೆಯ ರೋಚಕ ಕಹಾನಿ ಇದು. ಗಂಡನನ್ನು ಅಮಾವಾಸ್ಯೆ ಪೂಜೆ ಕರ್ಕೊಂಡು ಹೋಗಿದ್ದಾಳೆ ಹಾಸನಿ. ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು. ಪತಿ ಒಪ್ಕೊಂಡ್ರು. ಗುಡುಪಲ್ಲೆ ಮಂಡಲದ ಮಲ್ಲಪ್ಪ ಕೊಂಡ ಬೆಟ್ಟದ ಮೇಲಿರ್ತಕ್ಕಂಥ ದೇವಸ್ಥಾನ ಇದು. ಬೈಕ್ನಲ್ಲಿ ಪತ್ನಿ ಮಗಳನ್ನು ಕೂರಿಸ್ಕೊಂಡ್ರು. ರಮೇಶ್ ಹೊರಟರು. ದಾರಿಯುದ್ದಕ್ಕೂ ಪ್ರಿಯಕರಣಿಗೆ ಲೈವ್ ಲೊಕೇಶನ್ಗಳು. ಅದೇ ಕೆಲಸ ಅಲ್ಲ, ಯಾವ ದೇವಸ್ಥಾನವೂ ಇಲ್ಲ, ಯಾವ ಮಲ್ಲೇಶ್ವರನೂ ಇಲ್ಲ, ಇನ್ನೊಂದು ಇಲ್ಲ, ಮತ್ತೊಂದು ಇಲ್ಲ. ಇವಳು ಇಡೀ ಫೋಕಸ್ ಇದ್ದಿದ್ದು ಇವನನ್ನು ಹೆಂಗೆ ಮುಗಿಸೋದು ಇವತ್ತು ಅಂತ. ಪ್ಲಾನ್ ಪ್ರಕಾರ ಬೆಟ್ಟದ ರಸ್ತೆಯೊಂದರಲ್ಲಿ ಹ್ಯಾಂಡ್ ಬ್ಯಾಗನ್ನು ಬೀಳಿಸ್ತಾಳೆ. ಅದೇ ಸಿಗ್ನಲ್ಲು, ಬ್ಯಾಗ್ ಎತ್ಕೊಳ್ತೀನಿ, ಗಾಡಿ ನಿಲ್ಲಿಸ್ರಿ ಅಂತಾಳೆ. ರಮೇಶ್ ಗಾಡಿ ನಿಲ್ಲಿಸ್ತಾನೆ. ಏಕಾಏಕಿ ಅಟ್ಯಾಕ್ ಮಾಡಲಿಕ್ಕೆ ಅವರು ಮುಂದಾಗ್ಬಿಡ್ತಾರೆ. ಹೊಂಚಾ ಕೂತಿದ್ದವರು ಯುಗಂಧರ್ ಮತ್ತು ಆತನ ಸ್ನೇಹಿತರು ಅಟ್ಯಾಕ್ ಮಾಡ್ತಾರೆ. ಕಾಡಿನ ಒಳಗಡೆ ಸುಮಾರು ದೂರ ಓಡಿದ್ರೂ ಬಿಡದೆ ರಮೇಶನ ಭೀಕರ ಹತ್ಯೆ ಆಗಿಬಿಡುತ್ತೆ. ಮಗುವಿನ ಕಣ್ಣೆದುರಿಗೆ ಆದಂಥ ಘೋರ ದುರಂತ ಇದು. ಬೆಂಗಳೂರಲ್ಲಿ ಮತ್ತೊಬ್ಬ ಬಾಲಕಿಯ ಅನುಮಾನಾಸ್ಪದ ಸಾವಿನ ಕೇಸಿದು. ತಂದೆ ತಾಯಿಯಿಂದಲೇ ನಿರ್ದಯವಾಗಿ ಹತ್ಯೆ ಆಗಿಬಿಟ್ಲ ಬಾಲಕಿ ಅಂತ ಅನುಮಾನ ಇದೆ. ಇದರಲ್ಲಿ 2 ವರ್ಷದ ಬಾಲಕಿ ಕಾರ್ಲೆಟೆಡ್ ಐಸಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು. ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿರುವುದಾಗಿ ಪೋಷಕರ ಹೇಳಿಕೆ. ಅವಳಿಗೇನು ಉಸಿರಾಡೋಕ್ಕಾಗ್ತಿರಲ್ಲ ಅಂಥೇಳಿ. ಆದರೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದು ತಂದೆ ತಾಯಿಯ ಮೇಲೆ ಇದೀಗ ಅನುಮಾನ ಇದೆ. ಬಾಣಸವಾಡಿ ಇಂದಿರಾ ಸ್ಟ್ರೀಟ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಬಾಲಕಿ ಸಾವಿನ ಬಗ್ಗೆ ಅನುಮಾನ ಯಾಕೆ ಅಂದರೆ, ಕೆಲ ವರ್ಷಗಳಿಂದ ಜೇಸನ್ ಆಂಥೋನಿ ರೋಸ್ಲಿನ್ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದರು. ಜೇಸನ್ ಆಂಥೋನಿ ಮತ್ತು ರೋಸ್ಲಿನ್ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದರು. ಸೊ ಈ ಜೋಡಿಗೆ ಈ ಹೆಣ್ಣು ಮಗು ಆಗಿಬಿಟ್ಟಿತ್ತು. ಮೊನ್ನೆ ಇದ್ದಕ್ಕಿದ್ದಂತೆಯೇ ಮಗುವಿಗೆ ಉಸಿರಾಟದ ಸಮಸ್ಯೆ ಅಂತ ಹೇಳಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಮಗು ಮೃತಪಟ್ಟಿದ್ದರು. ಈ ಬಗ್ಗೆ ಮೊನ್ನೆ ರಾತ್ರಿನೇ ಮಾಹಿತಿ ಪಡೆದಿದ್ದರು ಪೊಲೀಸರು. ಆದರೆ ನಿನ್ನೆ ದಂಪತಿ ಸ್ನೇಹಿತೆಯಿಂದ ಮಗು ಸಾವಿನ ಬಗ್ಗೆ ದೂರು ಬರುತ್ತೆ. ಮಗುವಿಗೆ ಆ ತಾಯಿ ತುಂಬ ಹೊಡಿತಾ ಇದ್ದರು, ಅದನ್ನು ನಾನು ನೋಡಿದ್ದೆ, ಮಗು ಸಾವಿನ ಬಗ್ಗೆ ನಮಗೆ ಅನುಮಾನ ಐತೆ ಅಂತ ದೂರು ಕೊಡ್ತಾರಲ್ಲ, ಇದಕ್ಕೆ ಪೂರಕ ಎಂಬಂತೆ ಮಗುವಿನ ಮೈ ಮೇಲೆ ತುಂಬ ಕಡೆಯಲ್ಲಿ ಗಾಯದ ಗುರುತುಗಳಿದ್ದವು. ಹೀಗಾಗಿ ಮಗು ಸಾವಿನ ಬಗ್ಗೆ ಇದೀಗ ಅನುಮಾನ ಶುರುವಾಗಿದೆ. ಬಾಣಸವಾಡಿ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಾಗಿದೆ. ಇಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ನಂತರದಲ್ಲಿ ಸಾವಿನ ಕಾರಣ ಗೊತ್ತಾಗಲಿದೆ. ಸದ್ಯ BNSS 194/4 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಇನ್ನೊಂದು ಘೋರ. ಇದು ಲಿವ್ ಇನ್ ರಿಲೇಷನ್ಶಿಪ್, ಇದು ಕೂಡ ಇನ್ನೊಂದು ಘೋರ. ಇದು ಯಾವುದೋ ಪ್ರೀತಿ, ಉತ್ಕಟತೆ, ಮದುವೆ ಬೇಡ, ಒಟ್ಟಿಗೆ ಇರೋಣ, ಇಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳುವಷ್ಟರಲ್ಲೇ ಒಂದು ಮಗು ಆಗ್ಬಿಡುತ್ತೆ ಅವ್ರಿಗೆ. ಮಗು ಆದಮೇಲೆ ಆಮೇಲೆ ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಆಗಿಬಿಡುತ್ತೆ, ಸಂಬಂಧ ಸರಿ ಹೋಗಲ್ಲ, ಆಮೇಲೆ ಬೇರೆ ಬೇರೆ ಆಗಿಬಿಡೋಣ ಅಂತಾರೆ. ಮಗು ಯಾರು ಇಟ್ಕೊಳ್ಬೇಕೀಗ? ನಾನು ಯಾರು ಮದುವೆ ಆಗ್ತಾರೆ ಮಗು ಇದ್ದರೆ? ಈ ಪ್ರಶ್ನೆ ಬರುತ್ತೆ. ಮಗುನ ಸಾಯಿಸ್ಬಿಡೋಣ, ಮುಗಿಸ್ಬಿಡೋಣ ಮಗು ಕಥೆ, ಈ ಪ್ಲಾನು. ಈ ಒಂದು ಪ್ಲಾನ್ಗಳಿಗೆ ಈ ಮಕ್ಕಳು, ಈ ಮಗು ಇದೆ ಅಂದ್ಕೊಳ್ಳಿ, ಈ ಮಗುವಿಗೆ ಬಾಸುಂಡೆ ಬರೋ ರೀತಿಯಲ್ಲಿ ಹೊಡೆದು ಗಾಯ ಮಾಡಿ ಇವರಿವರ ತಪ್ಪುಗಳಿಗೆ, ಇವರಿವರ ದುಷ್ಕೃತ್ಯಗಳಿಗೆ ಆ ಮಗುನ ಹಿಂಸೆ ಮಾಡಬೇಕೇನ್ರಿ? ಇವ್ರ ಜೀವನ ಸಂತೋಷವಾಗಿರಬೇಕು, ಇನ್ನೊಂದು ಮದುವೆ ಆಗಬೇಕು, ಅಲ್ಲಿ ಒಳ್ಳೆ ಲೈಫ್ ಇರಬೇಕು. ಆ ಮಗುಗೊಂದು ಲೈಫ್ ಇರಲಿಲ್ವಾ? ಹೊಡೆದು ಉಸಿರುಗಟ್ಟಿಸಿ ಸಾಯಿಸಿದ್ದರೆ ನಾನು ಹೇಳ್ತಿರೋದು ಇದನ್ನು. ಈ ಮಟ್ಟಕ್ಕೂ ಇಳಿತಾ ಇದ್ದಾರೆ. ಈ ಮಟ್ಟಕ್ಕೂ ಇಳಿತಾ ಇದ್ದಾರಲ್ಲ, ಯಾಕಿದು ಅಂತ ಅರ್ಥ ಆಗ್ತಿಲ್ಲ. ಒಂದು ನಾಟಕ ಇತ್ತು, ಏನೋ ರಬಡಿ ಅಂತೇನೋ ಬರುತ್ತೆ, ಅಲ್ಲೂ ಹೀಗೆ ಲಿವ್ ಇನ್ ರಿಲೇಷನ್ಶಿಪ್ಪು, ಇಬ್ಬರಿಗೆ ಮಗು ಆಗಿಬಿಡುತ್ತೆ, ಆಮೇಲೆ ಆ ಮಗು ಬೇಡ ಅನಿಸುತ್ತೆ ಇವರಿಗೆ. ಸರೋಗೇಸಿ ಮದರ್ ಅದರಲ್ಲಿ, ಆ ಮಗು ಬೇಡ ಅನಿಸ್ಬಿಡುತ್ತೆ, ಆಮೇಲೆ ಆ ಮಗುವಿನ ಪಾಡೇನು ಅಂತ ರಬಡಿ ಅಂತೇನೋ ಬರುತ್ತೆ ನಾಟಕದ ಹೆಸರು. ಅಲ್ಲೂ ಹೀಗೇನೆ ಘೋರ. ಈ ಲಿವ್ ಇನ್ ರಿಲೇಷನ್ಶಿಪ್ಗಳ ಇನ್ನೊಂದು ಗೋಳೇನು ಅಂದರೆ ಈ ಕತೆಗೆ ಇಳಿತಿದ್ದಾರೆ ಅಂತ. What happened to my baby? She was not keeping well
and she had this breathing issue. So this my husband's girlfriend, what she has done, she said, I will help you out how to cure this child. We had that mask also. So she was like, don't need, because like 5 years you can't, you should not give, within 5 years you can't give that ventilation mask and all. So I will help you out and put the hot water, you boil in hot water, I'll put that Vicks, baby's Vicks, okay. I was like, okay, fine. She has done that. Then after she is like, again second time baby was not, she is getting scared because she does know what